ರೇಣುಕಾದೇವಿ ಮಾತಂಗಿಯರುಂಡದಿಂದ ಸವದತ್ತಿಯ ಎಲ್ಲಮ್ಮಳಾದ್ಲು ಅಂದ್ರೆ ನಂಬ್ತೀರಾ? ಹೌದು, ಒಂದು ಕಾಲದಲ್ಲಿ ಬಹಳ ಶ್ರೀಮಂತವಾದ ರಾಜ ಇದ್ದ. ಅವನ ಹೆಸರು ರೇಣುರಾಜ. ಅವನ ಹೆಂಡತಿ ಭೋಗವತಿ. ಇವರಿಗೆ ಮಕ್ಕಳಿಲ್ಲದ ಕಾರಣ ತೀರ್ಥಯಾತ್ರೆಗೆ ಅಂತ ಹೊರಡ್ತಾರೆ. ಕಾಶಿಯನ್ನ ತಲುಪಿದಾಗ ಅಲ್ಲಿ ಶುದ್ಧ ಹರಿಯುವ ಗಂಗೆಯಲ್ಲಿ ಸ್ನಾನ ಮಾಡಿ ಹೊರ ಬಂದಾಗ ಇವರಿಗೆ ಅಗಸ್ತ್ಯ ಮಹರ್ಷಿಗಳು ಸಿಕ್ರು. ಆಗ ಅಗಸ್ತ್ಯ ಮಹರ್ಷಿಗಳು ಹೇಳಿದ್ದು, ನೀನು ಒಂದು ಮಹಾಯಜ್ಞವನ್ನ ಮಾಡು, ನಿನಗೆ ಮಕ್ಕಳು ಖಂಡಿತ ಆಗ್ತಾರೆ ಅಂತ. ರಾಜ ಮಹಾಯಜ್ಞವನ್ನ ಕೈಗೊಂಡ. ಅದೇ ಸಮಯದಲ್ಲಿ ಎಲ್ಲಾ ದೇವತೆಗಳು ಪ್ರತ್ಯಕ್ಷರಾದ. ಆ ಮಹಾಯಜ್ಞದ ಅಗ್ನಿಯಿಂದ ಒಂದು ಪುಟ್ಟ ಹೆಣ್ಣು ಮಗು ಹುಟ್ಟಿತು. ಅವಳೇ ನಮ್ಮ ಶಕ್ತಿ ಸ್ವರೂಪಿಣಿ ರೇಣುಕಾದೇವಿ. ಇನ್ನೊಂದು ಕಡೆ ಒಂದು ಸಣ್ಣ ಹಳ್ಳಿಯ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ಮಾತಂಗಿ. ಇವಳು ಮಾತಂಗ ಋಷಿಗಳ ಮಗಳು. ಶಿವನು ತಿಂದಂತ ಪ್ರಸಾದದಿಂದ ಜನಿಸಿದ ಶಕ್ತಿಶಾಲಿ ಹೆಣ್ಣು. ಈ ಮಾತಂಗಿ ದೇವಿಗೂ ರೇಣುಕಾಗೂ ಏನು ಸಂಬಂಧ? ಸವದತ್ತಿಯ ಎಲ್ಲಮ್ಮ ಯಾರು ಅಂತ ಪಾರ್ಟ್ 2 ಅಲ್ಲಿ ಹೇಳ್ತೀನಿ.